ಈ ಭೀಮಾ ನದಿಗೆ ಇಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟಿರೋ ಪರಿಣಾಮ ಕಲಬುರಗಿ ಜಿಲ್ಲೆಗೂ ಕೂಡ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಜನ ಇದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಜಲಪ್ರವಾಹ ಇದೆಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯ ಪರಿಣಾಮ. ಉಜನಿ ಜಲಾಶಯದಿಂದ ನೀರನ್ನು ಬಿಟ್ಟಿದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಬಿಟ್ಟಿದ್ದಾರೆ. ಹಾಗಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಘತ್ತರಗ ಗ್ರಾಮದಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ. ಸಂಗಮ ಕ್ಷೇತ್ರದಲ್ಲಿನ ಪಾರಾಯಣ ಮಂಟಪ ಕಂಪ್ಲೀಟ್ ಜಲಾವೃತವಾಗಿದೆ. ಅಂದರೆ ನಿಮಗೆ ಭೀಮಾ ನದಿ ಯಾವ ಯಾವ ಜಿಲ್ಲೆಗಳಲ್ಲಿ ಹೊರಕೊಂಡು ಹೋಗುತ್ತೋ ಅಲ್ಲೆಲ್ಲ ಪ್ರವಾಹನೇ ತಾನೇ ಹೆಚ್ಚು ಕಡಿಮೆ. ಅದರಲ್ಲೂ ತಗ್ಗು ಪ್ರದೇಶದಲ್ಲಿ ನದಿಯ ತಟದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಅಪಾಯ ಯಾವತ್ತೂ ತಪ್ಪಿದ್ದಲ್ಲ. ಉದಾಹರಣೆಗೆ ನಾವು ಆವಾಗ ಹೇಳಿದಂತೆ ಹಳೆ ತಾವರ್ಖೇಡ, ಘತ್ತರಗ ಈ ರೀತಿ ಗ್ರಾಮಗಳಲ್ಲಿ ನೋಡಿ ನೀರು ಯಾವ ಪರಿಪ್ರಮಾಣದಲ್ಲಿ ಹರಿತಾ ಇದೆ. ನೆರೆಯ ಪ್ರಮಾಣ ತಗ್ಗುವ ತನಕ ಅಕ್ಕಪಕ್ಕದ ಗ್ರಾಮದವ್ರಿಗೆ ಕಷ್ಟನೇ. ಆಮೇಲೆ ಜಮೀನುಗಳಿಗೆಲ್ಲ ನೀರು ನುಗ್ಗಿಬಿಡುತ್ತೆ, ಬೆಳೆ ಎಲ್ಲ ಹಾಳಾಗುತ್ತೆ. ಬಟ್ ಹಾಗಂತ ನೀರನ್ನು ಜಲಾಶಯದಲ್ಲಿ ಇಟ್ಕೊಳ್ಳೋಕ್ಕೂ ಆಗಲ್ವಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈಗ ಈ ಭಾರಿ ಪ್ರಮಾಣದ ನೆರೆ ಯಾವ ರೀತಿ ತೊಂದರೆಗೆ ಆಹ್ವಾನ ಕೊಟ್ಟಿದೆ, ಏನೆಲ್ಲ ಅವಘಡಗಳಾಗಿದೆ ಅಂತ? ಹೌದು ಅರವಿಂದ್, ಏನಂದ್ರೆ 2020ರ ಬಳಿಕ ಏನಂದ್ರೆ ಇದೀಗ 5 ವರ್ಷದ ನಂತರ ಭೀಮಾ ನದಿಯಲ್ಲಿ ಮತ್ತೆ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು. ಏನಂದ್ರೆ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಅಲ್ಲಿನ ವೀರ್ ಜಲಾಶಯ ಆಗಿರ್ಬೋದು, ಉಜನಿ ಸೇರಿದಂತೆ ಮತ್ತೆ ಇನ್ನಿತರ ಒಂದು ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾದ ಪರಿಣಾಮವಾಗಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಈಗಾಗಲೇ ಭೀಮಾ ನದಿಗೆ ಬಿಟ್ಟ ಪರಿಣಾಮವಾಗಿ ಜವರ್ಗಿ ತಾಲೂಕಿನ ಮತ್ತು ಅಫಜಲ್ಪುರ ಈ 2 ತಾಲೂಕಿನ ನದಿ ಅಂಚಿನ ಗ್ರಾಮಗಳಲ್ಲಿ ಈಗ ಬಹುತೇಕವಾಗಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ನೀರಿನ ಪ್ರಮಾಣ ಅಂದ್ರೆ ಗಂಟೆಯಿಂದ ಗಂಟೆ ಕಳೆದಂತೆ ಏನಂದ್ರೆ ಹೆಚ್ಚಾಗ್ತಾ ಇದೆ. ಇದರಿಂದ ಗ್ರಾಮಗಳಲ್ಲಿ ಏನಂದ್ರೆ ಪ್ರವಾಹದ ಪರಿಸ್ಥಿತಿ ಇದೀಗ ಎದುರಾಗಿದ್ದು, ಮಾಹೂರ ಸೇರಿದಂತೆ ಹಲವು ಗ್ರಾಮಗಳಿಗೆ ಈಗ ನೀರು ನುಗ್ಗುವಂತಹ ಭೀತಿ ಎದುರಾಗಿದೆ. ಇನ್ನು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಏನಂದ್ರೆ ನದಿ ಅಂಚಿನಲ್ಲಿ ಬೆಳೆದಂತಹ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಕಬ್ಬು, ತೊಗರಿ ಸೇರಿದಂತೆ ಬಹುತೇಕ ಎಲ್ಲಾ ಬೆಳೆಗಳು ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿವೆ. ಹೀಗಾಗಿ ಒಂದು ಕಡೆ ರೈತರು ತಮ್ಮ ಮನೆಗಳಿಗೆ ನೀರು ನುಗ್ಗುವುದನ್ನು ತಡೆ ಹಿಡಿಯೋಕೆ ಆಗ್ತಾ ಇಲ್ಲ. ಇನ್ನೊಂದು ಕಡೆ ನೋಡಿದ್ರೆ ಅವರು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿರೋದ್ರಿಂದ ಸಾವಿರಾರು ಕೋಟಿ ರೂಪಾಯಿಯ ಒಂದು ಬೆಳೆ ಹಾನಿ ಈಗ ಆಗಿದೆ. ಸೊ ಈಗಾಗಲೇ ಏನಂದ್ರೆ ಉಜನಿ ಜಲಾಶಯದಿಂದ ಮತ್ತಷ್ಟು ನೀರು ಬಿಡುವಂತಹ ಸಾಧ್ಯತೆ ಇರೋದಾಗಿ ಕಲಬುರಗಿ ಜಿಲ್ಲಾಡಳಿತ ಹೇಳಿದೆ. ಕೆಲವು ಗ್ರಾಮಗಳಲ್ಲಿ ಕಾಳಜಿ ಕೇಂದ್ರ ಏನೋ ತೆಗೆದಿದ್ದಾರೆ, ಆದ್ರೆ ಗ್ರಾಮದ ಜನರಿಗೆ ಕೋಆರ್ಡಿನೇಟ್ ಸರಿಯಾಗಿ ಆಗದ ಹಿನ್ನೆಲೆಯಲ್ಲಿ ಅವರು ತಮ್ಮ ಜಲಾವೃತವಾದಂತಹ ಒಂದು ಗ್ರಾಮಗಳಲ್ಲೇ ಇವತ್ತಿಗೂ ಕೂಡ ಅಲ್ಲೇ ವಾಸವಾಗಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಏನಂದ್ರೆ ಎಲ್ಲೆಲ್ಲಿ ಕಾಳಜಿ ಕೇಂದ್ರ ತೆಗೆದು ಅದರ ಮಾಹಿತಿಯನ್ನು ಸಂಪೂರ್ಣ ಕೊಡಬೇಕಾಗಿದೆ. ಅರವಿಂದ್, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.